ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡ್ರಿ ಮೊನ್ನೆ ನಾವೇನು ಕಾರ್ಯಕ್ರಮ ಮಾಡಿದ್ವಲ್ಲ ಅದಕ್ಕೆ ದಚ್ಚು ಚಿನ್ನಿ ಅಂತ ಹೇಳಿ ಯೂಟ್ಯೂಬರ್ ಇದೆಯಲ್ಲ ಇವರೇ ನೋಡ್ರಿ. ಅವರು ಕೂಡ ಈ ಕಾರ್ಯಕ್ರಮನ ವೀಕ್ಷಿಸಲಿಕ್ಕೆ ಬಂದಿದ್ದರು. ಇವರೇ ನೋಡ್ರಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಮರಬದ್ ಅಂತ ಹೇಳಿ ನೋಡ್ರಿ. ಸಾಕಷ್ಟು ಜನ ಬಂದಿದ್ದಾರೆ ಈ ಕಾರ್ಯಕ್ರಮ ನೋಡಲಿಕ್ಕೆ. ನಿಜವಾಗ್ಲೂ ಖುಷಿ ಆಯಿತು ಒಂದು ಈ ಕಾರ್ಯಕ್ರಮನ ನೋಡಲಿಕ್ಕೆ ನಮಗೂ ಕೂಡ. ಯಾಕಂದರೆ ಅಶ್ವಿನಿ ಮೇಡಮ್ ಅವ್ರನ್ನ ನೋಡೋದೇ ಒಂದು ಭಾಗ್ಯ. ತುಂಬ ಸರಳ ವ್ಯಕ್ತಿ ಅವರು. ಒಂದು ಸ್ವಲ್ಪ ಅಹಂಕಾರ ಎಲ್ಲ ಅಮ್ಮನಿಗೆ. ನಿಜವಾಗ್ಲೂ ಖುಷಿ ಆಯಿತು ಮೇಡಮ್ ಅವ್ರನ್ನ ನೋಡಿಬಿಟ್ಟು ನಮಗೂ ಕೂಡ. ಇವರೆಲ್ಲ ಕಲಾವಿದರು ನೋಡ್ರಿ, ಅಷ್ಟು ಸೇರಿಕೊಂಡು ಫೋಟೋ ತಗೊಂಡ್ವಿ. ಹಾಗೆ ನಂತರ ಇದು ಸ್ಟೇಜ್ ಮೇಲೆ ಸೇರ್ತಕ್ಕಂಥ ಕಲಾವಿದರು. ಹಾಗೆ ಫಸ್ಟಿಗೆ ಸ್ಟಾರ್ಟಿಂಗು ರಾಷ್ಟ್ರಗೀತೆಯನ್ನು ಹಾಡಿಬಿಟ್ಟು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದರು ನೋಡ್ರಿ. ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಇವಾಗ ನೋಡ್ರಿ ನಾವು ನಾಡಗೀತೆ ಹಾಡ್ತಾ ಇದ್ದೀವಿ ಇಲ್ಲಿ. ಫೋಟೋಸನ್ನು ಮಾತ್ರ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೊದಲಿಗೆ ನಾವು ನಾಡಗೀತೆಯನ್ನು ಸ್ಟಾರ್ಟ್ ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಇವರು ದಚ್ಚು ಚಿನ್ನಿ ಸಿಸ್ಟರ್ ಅವ್ರಿಗೂ ಕೂಡ ಅಲ್ಲಿದ್ದ ಬಂದಿದ್ರಲ್ಲ, ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡಲಾಯಿತು. ತುಂಬ ಚೆನ್ನಾಗಾಯ್ತು ರೀ. ಇವ್ರು ನೋಡ್ರಿ ಜೂನಿಯರ್ ಕೋಮಲ್, ಇವ್ರು ಮಾತಾಡ್ತಾ ಇದ್ದಾರಲ್ಲ ಜೂನಿಯರ್ ಕೋಮಲ್ ಇವರು ಕೂಡ ನಮ್ಮ ಬ್ರದರು. ತುಂಬ ಚೆನ್ನಾಗಿ ಲೇಡೀಸ್ ವಾಯ್ಸಲ್ಲಿ ಹಾಡ್ತಾರೆ. ಸಾಕಷ್ಟು ಜನ ನೆರೆದಿದ್ರು ಇಲ್ಲಿ ನೋಡಲಿಕ್ಕೆ. ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಹಾಗೆ ನೋಡ್ರಿ ಪುನೀತ್ ಸರ್ ಹೆಸರ ಮೇಲೆ ಈ ಒಂದು ಹೋರಿಯನ್ನು ಬಿಟ್ಟಿದ್ದಾರೆ. ಅದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು. ಅದನ್ನು ಕೂಡ ತುಂಬ ಚಂದ ಆತ್ರಿ ಕಾರ್ಯಕ್ರಮ ನೋಡಲಿಕ್ಕೆ. ವೀರರಲ್ಲಿ ಶೂರ ಜಂಬೂದ್ವೀಪೆ ಭರತ ವರ್ಷೆ ಭರತ ಕಂಡೆ ದಕ್ಷಿಣ ತೀರೆ ನಾಡಿನಲ್ಲಿ ಜನಿಸಿದ ನಮ್ಮ ನಿಮ್ಮೆಲ್ಲರ ಮನಮನಸ್ಸಿನ ಮರೆಯದ ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್. ನೋಡ್ರಿ ಈ ಮಗು ಎಷ್ಟು ಚಂದ ಹೇಳ್ತು. ಇವಾಗ ನೋಡ್ರಿ ಅವ್ರು ಮಾತಾಡ್ತಾ ಇದ್ದಾರಲ್ಲ, ಇವರು ವಕೀಲರು. ಇವರು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಇವ್ರ ಮಾತುಗಳನ್ನು ಕೇಳಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಚಂದ ಮಾತಾಡಿದ್ದಾರೆ ಅಂತೇಳಿ. ಬ್ರಿಟಿಷರ ಮೋಸದಿಂದ ನಮ್ಮ ಕಿತ್ತೂರು ಚೆನ್ನಮ್ಮನನ್ನ ಹಿಡಿದು ಜೈಲಿನಲ್ಲಿಟ್ಟಂತ ಈ ದೇಶದ್ರೋಹಿಗಳಿಗೆ ನನ್ನ ಧಿಕ್ಕಾರವಿರಲಿ. ನನ್ನ ತಾಯಿ ಕೆಂಚಮ್ಮನಿಗೆ ಪಟೇಲ ಯಾವ ಕುಲಕರ್ಣಿ ಕಂದಾಯ ವಸೂಲಿ ಮಾಡ ನೆಪದಾಗ ಬೇಸೇಕದ ಬೆಂದ ಮೇಲೆ ಹೋರ್ಸಿಯ ನನ್ನ ಕತ್ತಿ ಯಾಕರೇನ ನೆತ್ತರ ಕುಡಿದರು ಏನು ತೊಕ್ಕು ಹಿಡಿದಿಲ್ಲ. ಎನ್ನ ರುಂಡವನ್ನು ನನ್ನ ಮೇಲಿರುವ ಕಾಲ್ಪಾರಿಯನ್ನು ನಿರ್ವಂಶ ಮಾಡಿ ಭಾರತ ಮಾತೆಯ ಪಾದಕ್ಕೆ ರಕ್ತದ ಲೋಕಳಿಯನ್ನ ಇಟ್ಟು ರಕ್ತದ ತಿಲಕವನ್ನ ಇಟ್ಟು ಭಾರತ ವರ್ಷಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡದಿದ್ದರೆ ನಾನು ಕಿತ್ತೂರು ಸಾಮ್ರಾಜ್ಯದ ಕಡ್ಡಾಳು ವೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಉಡ್ಚಮ್ಮ ಉಡ್ಚಮ್ಮ ದೇವಸ್ಥಾನ ಕಾರ್ಯಕ್ರಮ ಬೇರೆ ಕಡೆ ಇಟ್ಟಿದ್ರಿ. ಕಾರ್ಯಕ್ರಮ ಮುಗಿಸ್ಕೊಂಡು ಅಪ್ಪು ಸರ್ ಅವರ ಒಂದು ಪುತ್ಥಳಿ ಜೊತೆಗೆ ಫೋಟೋವನ್ನು ತಕ್ಕೊಳ್ತಾ ಇದ್ದೀವಿ ನಾವು ದಚ್ಚು ಚಿನ್ನಿ ಸಿಸ್ಟರು. ಸಾಕಷ್ಟು ಜನ ಸೆಲ್ಫಿ ತಗೊಳಕ್ಕೆ ಮುಗಿ ಬಿದ್ದಿದ್ದಾರೆ. ಸಾಕಷ್ಟು ನ್ಯೂಸ್ನವರು ಕೂಡ ತುಂಬ ಜನ ಬಂದಿದ್ದಾರೆ ಇಲ್ಲಿ. ನಾವು ಕೂಡ ಈ ಒಂದು ಪುತ್ಥಳಿ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡ್ವಿ. ನಿಂತ್ಕೊಂಡ್ಬಿಟ್ಟು ತುಂಬ ಖುಷಿ ಆಯಿತು. ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದಿದ್ದರು. ನಾವು ಕೂಡ ನೋಡ್ರಿ ಇವಾಗ ಸೆಲ್ಫಿ ತಗೊಳ್ತಾ ಇದ್ದೀವಿ. ಇವರು ಎಷ್ಟು ಚಂದ ಕಾಣ್ತಿದೆ ನೋಡ್ರಿ. ಮೂರ್ತಿ ಭಾಳ ಚಂದ ಆಗಿದೆ ನೋಡಲಿಕ್ಕೆ. ಅಷ್ಟೇ ಒಂದು ಲಕ್ಷಣ ಕೂಡ ಇದೆ. ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಎದ್ದು ಬರ್ತಾರೆ ಅನ್ಬೇಕು, ಬರ್ತಾನೆ ಇರ್ತಾರೆ ಅನ್ಬೇಕು. ಅಷ್ಟು ಚಂದ ಮಾಡಿದ್ದಾರೆ. ಅವ್ರು ಹೆಂಗೆ ನಿಜ ಜೀವನದಲ್ಲಿ ಇದ್ರೆ ಅದೇ ರೀತಿ ಇದೆ ಮೂರ್ತಿ. ತುಂಬ ಚೆನ್ನಾಗಿದೆ ನೋಡ್ರಿ. ಎಷ್ಟು ಜನ ಇನ್ನೂ ಸೆಲ್ಫಿಗೋಸ್ಕರ ಸಾಕಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ವಿಡಿಯೋಸನ್ನು ಮಾಡಿದ್ದಾರೆ ನೋಡ್ರಿ, ಎಷ್ಟು ಚಂದ ಕಾಣ್ತಿದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.